ನಮ್ಮ ಜೊತೆ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿದ್ದರೆ, ಬನ್ನಿ ಮಾತಾಡ್ಸೋಣ. ಸರ್, ಅಮೆರಿಕ ಪ್ರವಾಸಕ್ಕೆ ಹೊರಟಂಥ ನಿಮಗೆ ಅನುಮತಿಯನ್ನು ಕೇಂದ್ರ ಸರ್ಕಾರ ನಿರಾಕರಣೆ ಮಾಡಿದೆ. ಯಾಕೆ ನಿರಾಕರಣೆ ಮಾಡಿದೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ನೋಡಿ, ನಿರಾಕರಣೆ ಮಾಡಿ ನಮಗೆ ಕಾರಣಗಳು ಕೊಟ್ಟಿದ್ರೆ ನಮ್ಮದು ಅಭ್ಯಂತರ ಇರಲಿಲ್ಲ. ಕಾರಣಗಳು ಕೊಟ್ಟಿಲ್ಲ. ಆಮೇಲೆ ವಿಚಿತ್ರ ಏನಂದರೆ, ನಾವು ಫಸ್ಟ್ ಲೆಟರ್ ಕಳಿಸಿದ್ದು ಡೆಲಿಗೇಷನ್ನ ಲೀಡ್ ಮಾಡ್ತಾ ಇರೋದು ಮಿನಿಸ್ಟರ್ ಅಂದರೆ ನಾನು ಅಂತ. ಅವಾಗ ರಿಜೆಕ್ಟ್ ಮಾಡಿದ್ರು. ಅದಾದಮೇಲೆ ನನ್ನ ಹೆಸರು ತೆಗೆದುಬಿಟ್ಟು ಬರೀ ಆಫೀಸರ್ಸ್ದು ಕಳಿಸಿದಾಗ ಅಪ್ರೂವ್ ಮಾಡಿದ್ರು. ಅದಾದಮೇಲೆ ನಾವು ನಮ್ಮ ಕಿಯೋನಿಕ್ಸ್ ಚೇರ್ಮನ್ ಆದಂಥ ಶರತ್ ಬಚ್ಚೇಗೌಡರು ಇದ್ದರೆ ಸ್ವಲ್ಪ ಪೊಲಿಟಿಕಲ್ ಇರುತ್ತೆ. ಯಾಕಂದರೆ ಕ್ಯಾಬಿನೆಟ್ ರ್ಯಾಂಕ್ ಇರೋದ್ರಿಂದ ನಮಗೆ ಅಲ್ಲಿನ ಸರ್ಕಾರಗಳ ಜೊತೆ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರ ಹೆಸರು ಕಳಿಸಿದಾಗ ಅದು ಅಪ್ರೂವ್ ಆಯಿತು. ಆದರೆ ಪ್ರಪೋಸಲ್ಗಳು ಎಲ್ಲನೂ ಒಂದೇ ಇತ್ತು. ಒಂದು ಫುಲ್ ಸ್ಟಾಪ್ ಚೇಂಜ್ ಆಗಿಲ್ಲ, ಒಂದು ಕಾಮನೂ ಚೇಂಜ್ ಆಗಿಲ್ಲ. ಅದು ಯಾಕೆ ತಿರಸ್ಕಾರ ಮಾಡಿದರೆ ಗೊತ್ತಿಲ್ಲ. ಈಗ ಕೇಂದ್ರ ಸರ್ಕಾರವನ್ನು ನಾವು ಬಿಟ್ಟು ನಾವೇನೂ ಮಾಡೋಕ್ಕಾಗೋದಿಲ್ಲ ಈ ಸಂದರ್ಭಗಳಲ್ಲಿ. ಅವರು ಹೌದಪ್ಪ, ಇದು ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇದು ನಮ್ಮ ನೀತಿಗಳ ವಿರುದ್ಧ ಇದೆ, ಅಥವಾ ಇದು ನಿಮ್ಮ ರಾಜ್ಯ ಸರ್ಕಾರದ ನೀತಿ ಸರಿ ಇಲ್ಲ ಅಂತ ಏನಾದರೂ ಒಂದು ಕಾರಣಗಳು ಕೊಟ್ಟು ತಿರಸ್ಕಾರ ಮಾಡಿದರೆ ನಾವು ತಿದ್ಕೊಳ್ಳಿಕ್ಕೂ ತಯಾರಿದ್ವಿ. ಆದರೆ ವಿನಾಕಾರಣ ಇವರು 1.5-2 ತಿಂಗಳು ಅದನ್ನು ಫೈಲ್ನ ಇಟ್ಕೊಂಡು ಹತ್ತಿರ ಬಂದಾಗ ತಿರಸ್ಕಾರ ಮಾಡಿ, ಅದಾದಮೇಲೆ ಬರೀ ಆಫೀಸರ್ಸ್ದು ಮಾತ್ರ ಅಪ್ರೂವ್ ಮಾಡ್ತಾರೆ, ಅದಾದಮೇಲೆ ಬರೀ ಶರತ್ ಅವ್ರದ್ದು ಅಪ್ರೂವ್ ಮಾಡ್ತಾರೆ. ಅಂದರೆ ನಾವು ಕಾರಣಗಳು ಕೇಳ್ತಾ ಇರೋದು. ಯಾಕಂದರೆ ನಾವು ಬಂಡವಾಳ ತರೋದು ಸುಲಭ ಅಲ್ಲ ವಿದೇಶದಿಂದ. ಆಮೇಲೆ ಬಂಡವಾಳ ಇಲ್ಲಿ ಬಂದಾಗ ಯಾರಿಗೆ ಉದ್ಯೋಗ ಸಿಗುತ್ತೆ? ದೇಶಕ್ಕೆ ಒಳ್ಳೇದಾಗೋದಿಲ್ವಾ ಬಂಡವಾಳ ಬಂದಾಗ? ಇವತ್ತು ನಾವು ವಿಶ್ವದ ಅತ್ಯಂತ 4ನೇ ಸ್ಥಾನದಲ್ಲಿದ್ದೀವಿ, ಅತ್ಯಂತ ದೊಡ್ಡ ಟೆಕ್ನಾಲಜಿ ಕ್ಲಸ್ಟರ್ ಅಂದ್ಬಿಟ್ಟು. ನಾವು ಬಂಡವಾಳ ಹುಡ್ಕೋಕ್ಕೆ ಹೋಗಿಲ್ಲ ಅಂದರೆ ಇನ್ಯಾರು ಹೋಗ್ತಾರೆ? ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರಾ? MP ಚೀಫ್ ಮಿನಿಸ್ಟರ್ ಹೋಗ್ತಾರಾ? ವಿ ಆರ್ ಬೆಸ್ಟ್ ಸೂಟೆಡ್. ನಿಮ್ಮ ಏರೋಸ್ಪೇಸ್ ಪಾಲಿಸಿ, ಸ್ಪೇಸ್ ಪಾಲಿಸಿ, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಪಾಲಿಸಿ, AI ಪಾಲಿಸಿ, ಡೇಟಾ ಸೆಂಟರ್ ಪಾಲಿಸಿ, ನವೋದ್ಯಮದ ಪಾಲಿಸಿ ಎಲ್ಲನೂ ನಮ್ಮ ಹತ್ರ ಇದೆ. ಇವತ್ತು ನಾವು ನಮ್ಮ ದೇಶ ಆರ್ಥಿಕವಾಗಿ ಸ್ಥಿರ ಇದೆ ಅಂದರೆ ಕರ್ನಾಟಕನೂ ಒಂದು ಮೂಲ ಕಾರಣ ಅಲ್ಲ ಸರ್? ಆಮೇಲೆ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ಪ್ರಿಯಾಂಕ ಖರ್ಗೆ ಅವ್ರು ಯಾಕೆ ಹೋಗ್ತಿದ್ರು, ಕೇಂದ್ರ ಸರ್ಕಾರ ಏನೋ ಸರಿಯಾಗಿ ಮಾಡ್ತಿದೆ ಅಂತ ಜನರ ಆಲೋಚನೆಯಲ್ಲಿದೆ. ಆ್ಯಕ್ಚುಲಿ ಪ್ರಿಯಾಂಕ ಖರ್ಗೆ ಅವ್ರು ಯಾಕೆ ಹೋಗಬೇಕಾಗಿತ್ತು ಅಮೆರಿಕಕ್ಕೆ ಅನ್ನೋದು ಜನಕ್ಕೆ ಒಂದು ಚಿಕ್ಕದಾಗಿ ಒಂದು ಮಾಹಿತಿ ಕೊಡೋದು. ನೋಡಿ, ಯಾವಾಗ ಇದು ಪ್ರಿಯಾಂಕ ಖರ್ಗೆ ಹೋಗೋದಲ್ಲ, ಕೇಂದ್ರ ರಾಜ್ಯ ಸರ್ಕಾರದ ಮಂತ್ರಿಗಳು. ಅದು MB ಪಾಟೀಲ್ ಅವರು ಕೂಡ ಇವಾಗ ಯುರೋಪ್ನಲ್ಲೇ ಇದ್ದಾರೆ. ಹಿಂದೆ ಹೋದ ವರ್ಷವೂ ನಮಗೆ ಅನುಮತಿ ಸಿಕ್ಕಿದಾಗ ನಾವು 10 ದಿನದಲ್ಲಿ 72 ಮೀಟಿಂಗ್ ಮಾಡಿದ್ವಿ. ಅದರ ಫಲಿತಾಂಶವಾಗಿ ಅದರ ಫಲವಾಗಿ ನಮಗೆ 21,842 ಕೋಟಿ ರೂಪಾಯಿ ಬಂಡವಾಳ ಬಂತು. 18,000 ಉದ್ಯೋಗ ಸೃಷ್ಟಿಯಾಯಿತು. ಇದು MOU ಅಲ್ಲ. ಅಲ್ಲಿ MOU ಮತ್ತು ಒಪ್ಪಂದಗಳು ಅಲ್ಲ. ಆದರೆ ಇಲ್ಲಿ ಬಂದು ಅದು ಅನುಷ್ಠಾನ ಮಾಡಿದ್ದೀವಿ. ಇದಾಗಲೇ ಕಾರ್ಯಗತ ಆಗ್ತಾಯಿದೆ, ಅನುಷ್ಠಾನ ಆಗ್ತಾಯಿದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಸೊ ನಾವು ವಿಶ್ವ ಮಟ್ಟದಲ್ಲಿ ನಾವು ಬಂಡವಾಳ ತರಬೇಕು, ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಬೇಕು, ಉದ್ಯೋಗ ಸೃಷ್ಟಿಯಾಗಬೇಕಂದ್ರೆ ವಿ ಹ್ಯಾವ್ ಟು ಬಿ ಸೀನ್ ಇನ್ ದ ರೈಟ್ ಪ್ಲೇಸಸ್ ವಿತ್ ದ ರೈಟ್ ಪೀಪಲ್. ಈಗ ಇದೇ BJP ಅವರು ಹೋದ ಬಾರಿ ವರ್ಲ್ಡ್ ಎಕನಾಮಿಕ್ ಫೋರಮಿಗೆ ನಾವು ಹೋಗಲಾರ್ದಕ್ಕೆ ಟೀಕೆ ಮಾಡಿದ್ರು. ಈಗ ನಾವು ಹೋಗ್ತೀವಿ ಅಪ್ಪ ಅಂತ ಹೇಳಿದ್ರೆ ತಿರಸ್ಕಾರ ಮಾಡ್ತಾಯಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಈಗ ನಮಗೆ ಕಾರಣಗಳು ಕೊಟ್ಟರೆ ಓಕೆ, ಒಪ್ಕೊಬೋದು. ಆದರೆ ಒಬ್ಬರು ಹೆಸರಿದ್ದರೆ ತಿರಸ್ಕಾರ ಆಗುತ್ತೆ, ಆ ಹೆಸರು ತೆಗೆದ್ರೆ ಪುರಸ್ಕಾರ ಆಗುತ್ತೆ ಅಂದರೆ ಹೇಗೆ ಅಂತ ಅಷ್ಟೇ. ನಾವು ಎಷ್ಟು ಮೀಟಿಂಗ್ಗಳನ್ನು ಈ ಒಂದು ಪ್ರವಾಸದಲ್ಲಿ ಹಮ್ಮಿಕೊಂಡಿದ್ರೆ ಇಂಪಾರ್ಟೆಂಟ್ ಆಗಿ ಸರ್? ಈಗ ಈ ಪ್ರವಾಸದಲ್ಲಿ 28 ಇತ್ತು. ಆಮೇಲೆ ಭಾಳ ಇಂಪಾರ್ಟೆಂಟ್ ಮೀಟಿಂಗ್ಸ್ಗಳಿತ್ತು. ಯಾಕಂದರೆ ಕೆಲವು ಫಾಲೋಅಪ್ ಮೀಟಿಂಗ್ಸ್ ಇತ್ತು. ಹೋದ ವರ್ಷದ ಕೆಲವು ಫಾಲೋಅಪ್ ಮೀಟಿಂಗ್ಸ್ ಇರುತ್ತೆ. ಮತ್ತು ಈ ಸರಿ ನಮ್ಮ ಕಾನ್ಸಂಟ್ರೇಷನ್ ಏನಿತ್ತು ಬಯೋಟೆಕ್ನಾಲಜಿ ಮೇಲೆ, ಮತ್ತು ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ ಮೇಲೆ, ಮತ್ತು ಏರೋಸ್ಪೇಸ್ ಮೇಲೆ. ನಮ್ಮದು ವೆರಿ ಸೆಕ್ಟರ್ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಇತ್ತು. ಇನ್ನು 10 ಮೀಟಿಂಗ್ ಮತ್ತೆ ಫಿಕ್ಸ್ ಆಗ್ಬೋದು. ಟೋಟಲಾಗಿ ಅಲ್ಲಿ ಹೋದ ಮೇಲೆ ಮತ್ತೆ ಇನ್ನೂ ಒಂದು 8-10 ಫಿಕ್ಸ್ ಆಗೇ ಆಗುತ್ತೆ. ಸೊ ಓವರಾಲ್ ಅರೌಂಡ್ 30-35 ಅಂತೂ ಆಗೇ ಆಗುತ್ತೆ. ಯಾಕೆ ಡೆಲಿಗೇಷನ್ ಹೆಸರು ಕೊಟ್ಟಾಗ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡುತ್ತೆ, ಡೆಲಿಗೇಷನ್ ಹೆಸರು ಆಗುತ್ತೆ. ಶರತ್ ಬಚ್ಚೇಗೌಡ ಹೆಸರು ಕೊಟ್ಟಾಗೂ ಅಪ್ರೂವ್ ಆಗುತ್ತೆ. ಪ್ರಿಯಾಂಕ ಖರ್ಗೆ ಅನ್ನೋ ಹೆಸರಿಗೆ ಯಾಕೆ ಅಪ್ರೂವ್ ಕೊಡಲ್ಲ ಅಂತ ನಿಮ್ಗೆ ಅನಿಸುತ್ತೆ? ನನಗೆ ನೋಡಿ, ಈ ಪ್ರಶ್ನೆಗೆ ಉತ್ತರ MEA ಅವ್ರು ಕೊಡಬೇಕು, ಕೇಂದ್ರ ಸರ್ಕಾರದ್ದು ಕೊಡಬೇಕು. ಪ್ರಿಯಾಂಕ ಖರ್ಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ರಾಜ್ಯದ ಪ್ರತಿನಿಧಿ ಹೋಗೋದು ಇಂಪಾರ್ಟೆಂಟ್. ಹೌದಾ, ರಾಜ್ಯದ ಪ್ರತಿನಿಧಿ ಹೋದಾಗ ಏನಾಗುತ್ತೆ, ಅಲ್ಲಿನ ರಾಜ್ಯದ ಪ್ರತಿನಿಧಿಗಳು ಬರ್ತಾರೆ. ಆಫೀಸರ್ಸ್ ಹೋದರೆ ಆಫೀಸರ್ಸ್ ಬರ್ತಾರೆ. ಡಿಸಿಷನ್ ಮೇಕರ್ಸ್ ಹೋದಾಗ ಡಿಸಿಷನ್ ಮೇಕರ್ಸ್ ಇರ್ತಾರೆ. ಡಿಸಿಷನ್ ಮೇಕರ್ಸ್ ಬಂದಾಗ ಏನಾಗ್ತದೆ, ನಿರ್ಧಾರ ತಗೊಳ್ಳಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಬಂಡವಾಳದಿರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ಪಾಲಿಸಿದಿರ್ಬೋದು, ಸಬ್ಸಿಡೀಸ್ ಇರ್ಬೋದು, ಇನ್ಸೆಂಟಿವ್ಸ್ ಇರ್ಬೋದು. ಆಫ್ಟರ್ ಆಲ್ ನಾವೇನು ಬರೀ ಕರ್ನಾಟಕಕ್ಕಲ್ಲ ಇವರೇ, ಇಡೀ ಕರ್ನಾಟಕದಿಂದ ಇವತ್ತು ರಾಷ್ಟ್ರಕ್ಕೆ ಒಳ್ಳೇದಾಗ್ತಾ ಇಲ್ವಾ?
ಹೋದ ವರ್ಷ ನಮ್ಮದು IT ಎಕ್ಸ್ಪೋರ್ಟ್ಸ್ ಎಷ್ಟಿದೆ ಗೊತ್ತಾ ಸರ್? 4.5 lakh crores. ₹1 ನಮಗೆ ಬಂದಿಲ್ಲ, ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರೋದು. ಈಗ ಮೋದಿಯವರು ಅಮೇರಿಕಾಗೆ ಹೋಗ್ತಾರೆ, ಯುರೋಪಿಗೆ ಹೋದಾಗ ಅಲ್ಲೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕಾದ್ರೆ UP ಬಗ್ಗೆ ಮಾತಾಡ್ತಾರೆ, ಮಧ್ಯಪ್ರದೇಶ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ. ಮತ್ತು ನಾವು ಬಂಡವಾಳ ತರಬಾರ್ದು, ನಾವು ಉದ್ಯೋಗ ಸೃಷ್ಟಿ ಮಾಡಬಾರ್ದು, ಇವರು ದೊಡ್ಡ ದೊಡ್ಡ ಘೋಷಣೆಗಳು ಕೊಡ್ತಾರೆ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ನ್ಯಾಷನಲ್ AI ಮಿಷನ್ನು, ಕ್ವಾಂಟಮ್ ಮಿಷನ್ನು, ಸ್ಪೇಸ್ ಮಿಷನ್ನು, ಇದೆಲ್ಲ ಎಲ್ಲಿ ಅವ್ರ ಕನಸುಗಳೆಲ್ಲ ಎಲ್ಲಿ ನನಸಾಗ್ತಾ ಇರೋದು? ಅವ್ರ ಘೋಷಣೆಗಳೆಲ್ಲ ನನಸಾಗ್ತಾ ಇರೋದು ಎಲ್ಲಿ? ಕರ್ನಾಟಕದಲ್ಲಲ್ವಾ? ಸರ್ ನಿಮ್ಗೆ ಅನಿಸುತ್ತಾ ಪ್ರಿಯಾಂಕ ಖರ್ಗೆ ಅವರು ಕೇಂದ್ರ ಸರ್ಕಾರದ ಲೋಪಗಳನ್ನು ಪದೇ ಪದೇ ಎತ್ತಿ ಹೇಳ್ತಾರೆ, ಸೀಸ್ ಫೈರ್ ಬಗ್ಗೆ ಮಾತಾಡ್ತಾರೆ, ಟ್ರಂಪ್ ಬಗ್ಗೆ ಮಾತಾಡ್ತಾರೆ, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ರಿಯಾಂಕ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತಾ? ಇದರಲ್ಲಿ ನಷ್ಟ ಯಾರ್ದು ಇವರೇ? ನಷ್ಟ ಯಾರ್ದು? ಈಗ ಡೊನಾಲ್ಡ್ ಟ್ರಂಪ್ ಅವರು ಔಟ್ರೈಟಾಗಿ ಹೇಳ್ತಾರೆ ಆ್ಯಪಲ್ ಫೋನ್ಗಳು ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬಾರ್ದು ಅಂತ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಸರ್ ಇವತ್ತು? $22 ಬಿಲಿಯನ್ ಆ್ಯಪಲ್ ಐಫೋನ್ಗಳು ಕರ್ನಾಟಕದಿಂದ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಇವತ್ತು ಅಮೇರಿಕಾನಲ್ಲಿ ಬಳಸ್ತಾ ಇರೋ ಫೋನ್ಗಳು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್. ಮಾತಾಡಿದ್ರೆ ನಮ್ಮ ಪ್ರಧಾನಮಂತ್ರಿ ಅದ್ರ ಬಗ್ಗೆ. ಆಮೇಲೆ ನಾವು ಆಪೋಸಿಷನ್ನಲ್ಲಿದ್ದೀವಿ, ನಾವು ಟೀಕೆ ಮಾಡಬಾರ್ದು ಅಂದರೆ ನಾವು ಪ್ರಶ್ನೆಗಳೇ ಕೇಳಬಾರ್ದಾ? ನಾವೇನು ವೈಯಕ್ತಿಕವಾಗಿ ಕೇಳ್ತಾ ಇದೀವೋ? ರಾಜ್ಯದ ಹಿತಾಸಕ್ತಿ ಇರ್ಬೋದು, ರಾಷ್ಟ್ರದ ಹಿತಾಸಕ್ತಿ ಇರ್ಬೋದು, ಅದಕ್ಕೆ ತಾನೇ ಕೇಳ್ತಾ ಇರೋದು. ವೈಯಕ್ತಿಕವಾಗಿ ತೊಗೊಂಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಬೇಕು. ಈಗ ಅವ್ರು ವೈಯಕ್ತಿಕವಾಗಿ ತೊಗೊಂಡ್ರೆ ಅವ್ರ ಬಂಡತನ. ಈಗ FDI ಬರ್ತಾಯಿದೆ ಅಲ್ಲ ಸರ್, ವಿ ಆರ್ ಸೆಕೆಂಡ್ ಹೈಯೆಸ್ಟ್ ಇನ್ ದ ಕಂಟ್ರಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಯಾರಿಗೆ ಸರ್ ಹೋಗ್ತಾ ಇದೆ ಅದು? ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತಾ ಇರೋದು ನಮ್ಮಿಂದ ಅಲ್ವಾ? ಮತ್ತು ಇವರು ಇದರಲ್ಲೂ ರಾಜಕೀಯ ಬೆರೆಸ್ತಾರೆ ಅಂದರೆ ಅವ್ರಿಗೆ ಬಿಟ್ಟು ವಿಚಾರ. ಪ್ರಿಯಾಂಕ ಖರ್ಗೆ ಅದಕ್ಕೆ ವಿರೋಧನ ಕೇಂದ್ರ ಅನಿಸುತ್ತೆ ಸರ್. ನೋಡಿ, ಬರೀ ಪ್ರಿಯಾಂಕ್ ಅಂದರೆ BJP RSS ದೇ ಲೈಕ್ ಮೀ, ಪ್ರಿಯಾಂಕ್ ಖರ್ಗೆ ಅಂದರೆ ದೇ ಲವ್ ಮೀ. ಸೊ ಎರಡೂ ಇದೆ. ಮೈ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಎರಡರ ಮೇಲೂ ಪ್ರೀತಿ ಇದೆ ಅವರಿಗೆ ಜಾಸ್ತಿ. ಕೊನೆಯದಾಗಿ ಈಗ ಮುಂದಿನ ಪ್ರಕ್ರಿಯೆಗಳೇನೇನು ಅಂತ ಹೇಳಿದ್ರಿ, ಲೆಟ್ರ್ ಬರೀತೀನಿ ಅಂತ. ಸೊ ಮುಂದಿನ ಕಾನೂನಾತ್ಮಕ ಅಥವಾ ಹೋರಾಟಗಳು ಯಾವ ರೀತಿ? ನೋಡಿ, ಸಂವಿಧಾನದ ಅಡಿನಲ್ಲಿ ನಮ್ಮದಾದಂಥ ಒಂದು ಹಕ್ಕುಗಳಿವೆ. ನಾನು ಭಾಳ ಸ್ಪೆಸಿಫಿಕ್ ಆಗಿ ನಮಗೆ ಕಾರಣಗಳು ಕೊಟ್ಟರೆ ನಾವು ವಿ ಆರ್ ಓಕೆ ವಿತ್ ಇಟ್. ನೀವು ಕಾರಣ ಕೊಡಲಾರ್ದೆ ನಮ್ಮ ರಾಜ್ಯಕ್ಕೆ ಹಿಂಗೆ ಅನ್ಯಾಯ ಮಾಡೋದು ಸರಿನಾ ಅಂತ ಕಾರಣ ಕೊಡಿ. ಲೋಪಗಳಿದ್ರೆ ತಿದ್ದಿ. ಆಫ್ಟರ್ ಆಲ್ ಯಾರು ಸೆಂಟ್ರಲ್ ಗೌರ್ಮೆಂಟ್. ನಿಮ್ಮ ನೀತಿ ಪ್ರಕಾರ, ನಿಮ್ಮ ಇದ್ರ ಪ್ರಕಾರನೇ ನಾವು ನಡ್ಕೋಬೇಕಾಗ್ತದೆ. ಪಾಲಿಸಿಗಳು ಬೇರೆದಿರ್ಬೋದು, ಸ್ಟೇಟ್ ಪಾಲಿಸಿ ಇದು. ಬಟ್ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಅಲ್ಲಿ ಫ್ರಮ್ ಇಂಡಿಯಾ ಅಂತಾರಲ್ವ, ಪ್ರಿಯಾಂಕ್ ಖರ್ಗೆ ಮಿನಿಸ್ಟರ್ ಆಫ್ IT ಫ್ರಮ್ ಇಂಡಿಯಾ, ಹಿ ಕಮ್ಸ್ ಫ್ರಮ್ ಬೆಂಗಳೂರು ಅಂತ ಹೇಳ್ತಾರೆ. ಇದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ? ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಪ್ರಿಯಾಂಕ ಖರ್ಗೆ ಅವರ ಮಾತು. ಕ್ಯಾಮ್ರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ TV, ಬೆಂಗಳೂರು.